ಸರ್, ಇವತ್ತು ಸಭೆ ಮಾಡಿದ್ದೀರಾ, ಸಭೆಯಲ್ಲಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀರಾ, ಏನು ಸರ್ ಪ್ರಮುಖ ನಿರ್ಣಯ? ಇವತ್ತು GBA ಮತ್ತು 5 ಪಾಲಿಕೆಗಳ ವ್ಯಾಪ್ತಿಯ ಕಂದಾಯ ವಿಭಾಗ ಅಂದರೆ ಖಾತೆ ಇಶ್ಯೂ ಮಾಡುವಂಥದ್ದು ಮತ್ತು ಅವುಗಳಿಗೆ ಹಾಗೆ ತೆರಿಗೆ ಈ ವಿಷಯಗಳ ಬಗ್ಗೆ ಸಭೆ ಮಾಡಿದ್ದೇನೆ. ಮೊದಲನೇದು, ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಏನು ಈ ಖಾತಾ ಇದೆ ಇದನ್ನು ಮನೆಗೂ ಕೂಡ ವಿತರಣೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹಿಂದೆ ಅವರು ಘೋಷಣೆ ಮಾಡಿದ್ದಾರೆ. ಇದನ್ನು ಅನುಷ್ಠಾನ ಮಾಡಬೇಕು ಅಂತ ನನಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮನೆಗೆ ಖಾತಾವನ್ನು ಸರ್ಕಾರವೇ ವಿತರಣೆ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸ್ಕೊಳ್ಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಸರ್ಕಾರದ ಕಡೆಯಿಂದನೇ ಸುಮಾರು 23 ಲಕ್ಷ ಆಸ್ತಿಗಳೇನಿದ್ದಾವೆ ಅವುಗಳಿಗೆ ಮನೆಗೆ ನಾವೇ ಹೋಗಿ ಖಾತಾ ವಿತರಣೆ ಮಾಡ್ತಕ್ಕಂತಹ ಕಾರ್ಯಕ್ರಮ ರೂಪಿಸಬೇಕು. ತತ್ಕ್ಷಣ ಇದಕ್ಕೆ ಒಂದು ಯೋಜನೆ ತಯಾರು ಮಾಡಿ ಅಂತ ಹೇಳಿದ್ದೇನೆ. ಎರಡನೇದು, ನಮಗೆ ಸರಾಸರಿ ತೆರಿಗೆ ಕಟ್ತಾ ಇರೋ ಆಸ್ತಿಗಳು ಬೆಂಗಳೂರಿನಲ್ಲಿ 18 ಲಕ್ಷ ಆಸ್ತಿಗಳು ಮಾತ್ರ ತೆರಿಗೆ ಕಟ್ತಾ ಇದ್ದಾರೆ. ಕೆಲವು ಅಂದಾಜಿನ ಪ್ರಕಾರ ಬೆಂಗಳೂರಿನಲ್ಲಿ 35 ಲಕ್ಷ ಆಸ್ತಿಗಳು ಇದ್ದಾವೆ ಅಂತ. ಅಲ್ಲಿಗೆ ಅರ್ಧ ಜನ ತೆರಿಗೆನೇ ಕಟ್ತಾ ಇಲ್ಲ. ಸೊ ಬೆಂಗಳೂರಿನಲ್ಲಿ ಏನೇ ಕೆಲಸ ಕಾರ್ಯ ಆಗಬೇಕಾದ್ರೂ ಕೂಡ ಅದಕ್ಕೆ ಅರ್ಧ ಜನ ಮಾತ್ರ ತೆರಿಗೆ ಕಟ್ತಾ ಇದ್ದಾರೆ, ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅವರು ಕಟ್ಟಿದ ದುಡ್ಡಲ್ಲಿ ಇನ್ನು ಅರ್ಧ ಜನ ಏನೂ ತೆರಿಗೆ ಕಟ್ಟದೆ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಯಾರು ತೆರಿಗೆ ಕಟ್ತಾ ಇದ್ದಾರೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಪ್ರತಿಯೊಬ್ಬ ನಾಗರಿಕರು ಕೂಡ ನ್ಯಾಯಯುತವಾಗಿ ತೆರಿಗೆ ಕಟ್ಟಬೇಕಾಗಿರೋದು ಅವರ ಕರ್ತವ್ಯ, ಕಾನೂನಿನ ಅವಶ್ಯಕತೆ. ಆದರೆ ಕೆಲವರು ಖಾತೆನೂ ಮಾಡಿಸ್ಕೊಂಡಿಲ್ಲ, ತೆರಿಗೆನೂ ಕಟ್ತಾ ಇಲ್ಲ. ಉದಾಹರಣೆಗೆ ಮಹದೇವಪುರ ನೀವು ವಲಯದಲ್ಲಿ ತೆಗೆದುಕೊಂಡ್ರೆ, ಮಹದೇವಪುರ ಝೋನನ್ನು ತೆಗೆದುಕೊಂಡ್ರೆ ತೆರಿಗೆ ಕಟ್ತಾ ಇರೋರು 2,87,000 ಆಸ್ತಿಗಳು. ಆದರೆ ಅಲ್ಲಿ ಸೆನ್ಸಸ್ ಮಾಡಿದಾಗ ಅಲ್ಲಿ ಕಂಡು ಬಂದಿರೋ ಆಸ್ತಿಗಳು 4,80,000 ಆಸ್ತಿಗಳಿದ್ದಾವೆ. ಆಸ್ತಿಗಳಿರೋದು 4,80,000, ಆದರೆ 2,87,000 ಮಾತ್ರ ತೆರಿಗೆ ಕಟ್ತಾ ಇದ್ದಾರೆ. ಸೊ ಇದು ಯಾರೋ ಕೆಲವರು ಮಾತ್ರ ತೆರಿಗೆ ಕಟ್ಟೋದು, ಅವರು ಕಟ್ಟುವ ತೆರಿಗೆ ದುಡ್ಡಿನಲ್ಲಿ ಬೇರೆಯವರು ಕೂಡ ಸೌಲಭ್ಯ ಪಡ್ಕೊಳ್ಳೋದು, ಇದು ನ್ಯಾಯಯುತ ಸಮಾಜದ ಮುಖ ಅಲ್ಲ. ಸೊ ಹಾಗಾಗಿ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದನ್ನು ಎಲ್ಲ ಆಸ್ತಿಗಳು ಕೂಡ ಖಾತೆ ಮಾಡಿಸ್ಕೋಬೇಕು ಮತ್ತು ನ್ಯಾಯಯುತವಾಗಿ ಅವರು ಬೇರೆಯವರು ಯಾವ ಥರ ತೆರಿಗೆ ಕಟ್ತಾ ಇದ್ದಾರೆ ಆ ಥರ ಅವರು ಕೂಡ ತೆರಿಗೆ ಕಟ್ಟಬೇಕು. ಕೆಲವರು ಮಾತ್ರ ತೆರಿಗೆ ಕಟ್ಟೋದು, ಇನ್ನು ಕೆಲವರು ತೆರಿಗೆ ವಂಚನೆ ಮಾಡೋದಾದರೆ ಸಮಾಜದಲ್ಲಿ ಅಲ್ಲಿಗೆ ನ್ಯಾಯ ಉಳಿಯೋದಿಲ್ಲ. ಈಗ ತೆರಿಗೆ ವಂಚನೆ ಮಾಡುವವರಿಗೆ ಏನು ಕ್ರಮ ಮತ್ತು ಎಷ್ಟು ವರ್ಷಗಳ ಕಾಲ ವಂಚನೆ ಮಾಡ್ತಾ ಬರ್ತಾ ಇದ್ದಾರೆ? ಇದು ಅಧಿಕಾರಿಗಳದ್ದು ತಪ್ಪಿದೆ ಸರ್ ಇಲ್ಲಿ. ಯಾಕಂದ್ರೆ ವಸೂಲಿ ಮಾಡಬೇಕಾಗಿತ್ತು, ತೆರಿಗೆ ವಂಚಿತರನ್ನ ಪತ್ತೆ ಹಚ್ಚದೇ ಇರೋದು ಅಧಿಕಾರಿಗಳು ತಪ್ಪಿದೆ, ಅವ್ರ ವಿರುದ್ಧ ಕ್ರಮ ಆಗುತ್ತೆ ಸರ್. ನೋಡಿ, ಈಗ ನನಗೆ ಇದು ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಬೆಳ್ಕೊಂಡು ಬಂದಿದೆ, ಇವತ್ತಲ್ಲ. ಕಾಲದಿಂದ ಕಾಲಕ್ಕೆ ನಿಜವಾಗಿ ಬೆಂಗಳೂರಲ್ಲಿ ಎಷ್ಟು ಆಸ್ತಿಗಳಿದಾವೆ ಅಂತ ನಿಖರವಾಗಿ ನಾವು ಅದನ್ನು ಮಾಪನ ಮಾಡಿಲ್ಲ. ಹಾಗೂ ಯಾರು ತೆರಿಗೆ ಕಟ್ತಾ ಇದ್ದಾರೆ, ಯಾರು ತೆರಿಗೆ ಕಟ್ತಾ ಇಲ್ಲ ಅನ್ನೋದನ್ನು ಕೂಡ ನಾವು ನಿಖರವಾಗಿ ನೋಡಿಲ್ಲ. ನಾನಿರೋದು ಈಗ ನನ್ನ ಉದ್ದೇಶ ಏನಿದೆ, ಹಳೇದನ್ನೆಲ್ಲ ಕೆದಕೊಂಡು ಕೂತ್ಕೊಳ್ಳೋದಕ್ಕಿಂತ ಅರ್ಧ ಜನ ತೆರಿಗೆ ಕಟ್ತಾ ಇದ್ದಾರೆ, ಇನ್ನು ಅರ್ಧ ಜನ ಅವ್ರು ಕಟ್ಟಿದ ದುಡ್ಡಿನಲ್ಲಿ ಸೌಲಭ್ಯ ಪಡ್ಕೊಳ್ತಾ ಇದ್ದಾರೆ. ಇದು ಅನ್ಯಾಯ. ಅದನ್ನು ಸರಿ ಮಾಡಬೇಕು. ಸರಿ ಮಾಡಿ ನೀವು ತೆರಿಗೆ ಕಟ್ತಾ ಇದ್ದೀರಾ ಅಂದರೆ ನಾನು ಕಟ್ಟಬೇಕು. ನೀವು ನನ್ನ ಪಕ್ಕದ ಮನೆಯಲ್ಲಿದ್ದೀರಾ, ನೀವು ಕಟ್ತಾ ಇದ್ದೀರಾ. ಆದರೆ ನಾನು ಏನೂ ತೆರಿಗೆ ಕಟ್ತಾ ಇಲ್ಲ, ನೀವು ಕಟ್ಟಿದ ತೆರಿಗೆ ದುಡ್ಡಿನಲ್ಲಿ ನಾನೆಲ್ಲ ಸೌಲಭ್ಯ ಪಡ್ಕೊಳ್ತಾ ಇದ್ದೀನಿ. ಇದು ತಾರತಮ್ಯ, ಅನ್ಯಾಯ, ಸರಿಪಡಿಸಬೇಕು. ಅದನ್ನು ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇದನ್ನು ಸರಿಪಡಿಸ್ಲಿಕ್ಕೆ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು, ಯಾಕಂದರೆ ಇವತ್ತು GPS ಟೆಕ್ನಾಲಜಿ ಇದೆ, ಬೇರೆ ಡ್ರೋನ್ ಟೆಕ್ನಾಲಜಿ ಇದೆ. ಇವೆಲ್ಲ ಸಾಧನಗಳನ್ನು ಬಳಸ್ಕೊಂಡು
ಒಟ್ಟು ಎಷ್ಟು ಆಸ್ತಿಗಳು ಇದ್ದಾವೆ ಅವರೆಲ್ಲರನ್ನೂ ಕೂಡ ಖಾತೆ ವ್ಯವಸ್ಥೆ ಒಳಗಡೆ ತಗೊಂಡು ಬರಬೇಕು. ಮತ್ತು ಯಾರೂ ಕೂಡ ಬೇರೆಯವರ ತೆರಿಗೆ ದುಡ್ಡಿನಲ್ಲಿ ಒಂಥರ ಸೌಲಭ್ಯ ಪಡ್ಕೊಳ್ಳುವಂತಹ ತಾರತಮ್ಯ ನೀತಿ ಇರಬಾರ್ದು. ಎಲ್ಲರಿಗೂ ಸಮಾನ ಕಾನೂನು ಅನ್ವಯ ಮಾಡೋದಕ್ಕೆ ಬದಲಾವಣೆ ತಗೊಂಡು ಬರಬೇಕು. ಯಾಕೆ ಅಂತೇಳಿದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ 5 ಮಹಾನಗರ ಪಾಲಿಕೆಗಳು, ಕಾರ್ಪೊರೇಷನ್ಗಳು ನಾಳೆ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂದರೆ ಅವರ ತೆರಿಗೆ ಮೂಲ ಭದ್ರ ಬುನಾದಿಯ ಮೇಲೆ ನಿಲ್ಲಬೇಕು. ಅವರಿಗೆ ಸ್ವಂತ ಆದಾಯ ಇಲ್ಲ ಅಂತ ಹೇಳಿದ್ರೆ ನಾಳೆ ಆ ಪಾಲಿಕೆಗಳು ಸ್ವಾಯತ್ತವಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಪಾಲಿಕೆಗಳು ಭವಿಷ್ಯದಲ್ಲಿ ಯಶಸ್ವಿ ಆಗಬೇಕಾದ್ರೆ ಅವರವರ ವ್ಯಾಪ್ತಿಯಲ್ಲಿ ಏನು ಆದಾಯದ ಮೂಲ ಇದೆ ಅದನ್ನು ಅವರು ಖಾತ್ರಿಪಡಿಸ್ಕೊಳ್ಬೇಕು ಅನ್ನೋದು 2ನೇ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ.